ಬಂಧಿಸಿ ಮತ್ತು ಹಿಂದೆ ನಡೆದಂಥ ಒಂದು ರಿಕ್ಷಾನ ಬೇಗಂದಿಂದ ಅವರಿಗೂ ಕೂಡ ಒಂದು ಕೊಲೆ ಆಗಿರ್ತದೆ. ಅವರಿಗೆ ಕೊಲೆ ಮಾಡಿ ಸುತ್ತಂಥ ವ್ಯಕ್ತಿಗಳನ್ನು ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕಂತೇಳಿ ಸಮಸ್ತ ಮುಸ್ಲಿಂ ಬಾಂಧವರಿಂದ ನಾವು ಸರ್ಕಾರಕ್ಕೆ ಒತ್ತಾಯಪಡಿಸ್ತೀವಿ. ಈಗ ಮೊದಲ ಎಮ್ಮಂದಾಡಿ ಕಟ್ಟೆಯನ್ನು ಕಟ್ಟಿದ್ದು ಯಾರಂದ್ರೆ ಮೊದಲ ರಾಜ ಮೈಸೂರು ಟಿಪ್ಪು ಸುಲ್ತಾನ್ ಅವರು. ಯಾಕಂದ್ರೆ ಫಸ್ಟ್ ಅಲ್ಲಿ ನೀರಾವರಿ ಬಗ್ಗೆ ಬಹಳ ಕಾಳಜಿ ಇದ್ದವರು. ಈಗ ದಲಿತರಿಗೆ ಭೂಮಿಯನ್ನು ಹಂಚಿದ್ದು ಮೊಟ್ಟ ಮೊದಲೇ ಯಾರಂತಂದ್ರೆ ಮೈಸೂರು ಟಿಪ್ಪು ಸುಲ್ತಾನ್ ಅವರು. ಭೂಮಿಗಳನ್ನ ಭೂಮಿ ಒಡೆಯ ಅಂತ ಕಾಯ್ದೆ ಬಂದಿತ್ತು. ದಲಿತರಿಗೆ ಭೂಮಿ ಹಂಚುವ ಮೂಲಕ ನಮ್ಮ ಕರ್ನಾಟಕಕ್ಕೆ ಒಂದು ರೈತರ ಬಾಳಿನ ಬೆಳಕಾಗ್ಯಾರ ಅಂತ ಟಿಪ್ಪು ಸುಲ್ತಾನ್ ಅವರು ನಮ್ಮ ಭಾರತಕ್ಕೆ ರಾಕೆಟ್ ಟೆಕ್ನಾಲಜಿಯನ್ನು ತಂದುಕೊಟ್ಟರು. ಮತ್ತು ಬ್ರಿಟಿಷರು ನಮ್ಮ ಭಾರತಕ್ಕೆ ಬರಬೇಕಂದ್ರೆ ಎಷ್ಟು ಏನ್ ಮಾಡ್ತಿದ್ರೆ ಟಿಪ್ಪು ಸುಲ್ತಾನ್ ಅಷ್ಟೇ ನಮಗೆ ಭಾರತದಲ್ಲಿ ನೀಡಿ ಉಳಿದ ಟಿಪ್ಪು ಸುಲ್ತಾನ್ ಅಷ್ಟು ಪವರ್ಫುಲ್ ನಮ್ಗಿಲ್ಲ. ಏನಾದ್ರೂ ಹೆಂಗರ ಮಾಡಿ ಅವರೇ ಜಾಗ ಜನ ಹಚ್ಚಬೇಕಂತೇಳಿ ಇಲ್ಲಿ ಬಯಲಿಗೆ ಹೋಗ್ಬೇಕು ಸರ್. ಹೆಣ್ಮಕ್ಳು ಬಹಳ ತೊಂದರೆ ಐತಿ ಸರ್. ಏನೇನು ಸಮಸ್ಯೆ ಕೇಳಿ ನಮ್ಮೆಲ್ಲ ಬರ್ತಾರೆ. ಎಲ್ಲ ಚಾನಲ್ದವ್ರು ಬಂದು ನಿಮ್ಮ ಸಮಸ್ಯೆ ಇರಲಿ ಅದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ನಾವು ಕರೆ ಮಾಡಿ ಅದಕ್ಕೆ ಸ್ಪಂದಿಸಿದ್ರೆ ನಾವು ಏನು ಬಹಳ ತೊಂದರೆ ಸರ್. ಎಲ್ಲರಿಗೆ ಹೇಳಿ ಸರ್, ನಮ್ಮ ಊರಿಗೆ ಆಗೇ ಇಲ್ಲ. ಎಲ್ಲ ಹೆಣ್ಮಕ್ಳು ಬಯಲಿಗೆ ಮಾಧ್ಯಮದ ಮುಖಾಂತರ ಬರಬೇಕು. ಬಂದ್ರೆ ಸಮಸ್ಯೆ ಬಗೆಹರಿಸ್ತವೆ. ರಾಜಕೀಯ ಯಾರಲ್ಲಿ ಈಗ ಸಮಸ್ಯೆ ಹಿಡ್ಕರಿ ನಾವು ಬೋತೀವಿ ಹಿಡ್ಕರಿ ಬಾ ಮುಖ್ಯಾಧಿಕಾರಿಗಳು ಪಟ್ಟಣ ಪಂಚಾಯತ್ ಕಾರ್ಯಾಲಯ ಹುಣಸಗಿಯವರಿಗೆ ವಿಷಯ ತಿಳಿಸುವುದೇನೆಂದರೆ ಹುಣಸಗಿ ಪಟ್ಟಣದ ವಾರ್ಡ್ ನಂಬರ್ 6 ನಗರದಲ್ಲಿ ಸುಮಾರು 2 ತಿಂಗಳಿಂದ ಕುಡಿಯುವ ನೀರು ಹಾಗೂ ಬಳಕೆ ನೀರು ಒಂದನ್ನು ಕೂಡ ಬರ್ತಿಲ್ಲ. ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗುತ್ತಿದೆ. ಇದರ ಬಗ್ಗೆ ಈಗಾಗಲೇ ಅನೇಕ ಬಾರಿ ತಮ್ಮ ಗಮನಕ್ಕೆ ತಂದರೂ ಯಾವುದೇ ಪ್ರಯತ್ನ ಆಗಿಲ್ಲ ಎಂದು ಅಲ್ಲಿರುವ ವಾರ್ಡ್ ನಂಬರ್ 6 ನಿವಾಸಿಗಳು ಆರೋಪಿಸಿದ್ದಾರೆ. ಮತ್ತು ಗಮನಕ್ಕೆ ತಂದರೂ ಪ್ರಯತ್ನ ಆಗಿಲ್ಲ. ಈಗ ನೀರಿನ ವ್ಯವಸ್ಥೆ ಮಾಡಬೇಕು. ಮುಂಚೆ ಇದ್ದ ಪಂಪ್ ಆಪರೇಟರ್ ನೀರು ಸರಬರಾಜು ಮಾಡ್ತಿದ್ದ. ಮೊದಲಿದ್ದ ಪಂಪ್ ಆಪರೇಟರ್ ಸ್ವಲ್ಪ ನೀರು ಬರ್ತಿದ್ರು. ಈ ಹೊಸದಾಗಿ ಬಂದ ಮೇಲೆ ಒಟ್ಟ ಒಂದು ಹನಿ ನೀರಿಲ್ಲ. ಆಪರೇಟರಿಂದ ಒಂದು ಹನಿ ನೀರು ಬರ್ತಿಲ್ಲ. ಇನ್ನು ಮೊದಲು ಪಂಪ್ ಆಪರೇಟರನ್ನು ನೇಮಕ ಮಾಡಬೇಕು. ಅಂದರೆ ಮೊದಲಿದ್ದಲ್ಲಿ ಅವನ್ನೇ ಮಾಡಬೇಕು. ಯಾಕಂದರೆ ಅವ ಇದ್ದ ನೀರು ಬರ್ತಿದ್ದು. ಬೇಸಿಗೆ ಕಾಲ ಇರುವುದರಿಂದ ಕುಡಿಯುವ ನೀರು ಇಲ್ಲದಿದ್ದರೆ ಜನರು ತುಂಬ ಕಷ್ಟಪಡುತ್ತಿದ್ದಾರೆ. ಆದಷ್ಟು ಬೇಗನೆ ವಾರ್ಡ್ ನಂಬರ್ 6ಕ್ಕೆ ನೀರು ಸರಬರಾಜು ಮಾಡಬೇಕು. ಇಲ್ಲವಾದಲ್ಲಿ ಪಟ್ಟಣ ಪಂಚಾಯತಿ ಕಾರ್ಯಾಲಯದ ಮುಂದೆ ಉಗ್ರವಾದ ಹೋರಾಟ ಮಾಡಬೇಕೆಂದು ಎಲ್ಲ ಅಲ್ಲಿ ನಿವಾಸಿಗಳು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಆದಷ್ಟು ಬೇಗ ನಾಳೆ ಸ್ಪಾಟಿಗೆ ಬಂದು ನಿಮ್ಮ ಚೀಫ್ ಆಫೀಸರ್ ಆಗಿರ್ಬೋದು ಮತ್ತು ಯಾರು ನೀರಿಗೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಆ ನೀವಡಿಕೆಯಿಂದ ಅಲ್ಲಿರುವಂಥ ವ್ಯವಸ್ಥೆ ಮಾಡಬೇಕು. ನೀರಿನಂತೆ ತಮ್ಮ ದಯವಿಟ್ಟು ಮನವಿ ಪತ್ರವನ್ನು 43ನೇ ಹುಟ್ಟುಹಬ್ಬವನ್ನು ನಮ್ಮ ಇವು ಬೆಣ್ಣೂರು ಆಗಿರ್ಬೋದು, ಮತ್ತು ನಮ್ಮ KMC ಆಗಿರ್ಬೋದು, ಇಸ್ಲಾಮುದ್ದೀನ್ ಮಂಡಿಪುರ ಆಗಿರ್ಬೋದು, ಮತ್ತು ಅನ್ವರ್ ಪಾಷಾ ಚೌಧರಿ, ನಮ್ಮ ಮೆಕಾನಿಕ್ ದಾವೂದ್ ಬೆಣ್ಣೂರವರು, ಮತ್ತು ಇಲ್ಲೆಲ್ಲ ನಮ್ಮ ಕದ್ದಾಮ್ ಅವರು ಎಲ್ಲರೂ ಸೇರಿ ಇವತ್ತು 43ನೇ ನನ್ನ ಹುಟ್ಟುಹಬ್ಬವನ್ನು ಕೇಕ್ ತಂದು ಅವರ ಒಂದು ಅದ್ದೂರಿಯಾಗಿ ಆಚರಣೆ ಮಾಡಕತ್ತಾರ. ಅವರೆಲ್ಲರಿಗೆ ನಾನು 43ನೇ ಹುಟ್ಟುಹಬ್ಬದ ಅಂಗವಾಗಿ ಎಲ್ಲರೂ ನಮ್ಮ ಸೋದರರು ನಮ್ಮ ಯಾರೆಲ್ಲರೂ ನಮ್ಮ ಫ್ರೆಂಡ್ಸ್ ಮಾಡಕತ್ತಾರೆ ಅಂತೇಳಿ ಅವರೆಲ್ಲರೂ ಧನ್ಯವಾದ ಹೇಳುತ್ತೇನೆ. ಮಾತಾರಂಗೆ ಶ್ರೀ ನನ್ನ ತಮ್ಮನಾದ ಸೈಯದ್ ರಸೂಲ್ ಸಾಹೇಬ್ ಬೆಣ್ಣೂರಿಯವರು JK ಕನ್ನಡ ಪತ್ರಿಕೆ ವರದಿಗಾರರಂತ ಇವತ್ತು 43ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಇವರಿಗೆ ಎಲ್ಲರ ನಮ್ಮ ಗೆಳೆಯರ ಬಳಗದಿಂದ ಏನಪ್ಪ ಅಂತಂದ್ರೆ
ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಿದ್ದೇವೆ. ಚಪ್ಪಾಳೆ ಮಾರ ಹಾಕ್ನ